ದುಷ್ಟಶಕ್ತಿಗಳು ಹೆಣ್ಣಿಗೆ ಭಯಪಡಬೇಕು, ಆದರೆ ನೀವುಗಳಲ್ಲ. ಯಾಕಂದ್ರೆ ಹೆಣ್ಣು ಶಕ್ತಿಯ ಸ್ವರೂಪ. ನೀನು ಹೇಳೋದೆಲ್ಲ ಸರಿ ಭಗವಂತ, ಆದರೆ ಹೆಣ್ಣೆತ್ತವ್ರಿಗೆ ಎಷ್ಟು ಭಯ ಇರುತ್ತೆ ಗೊತ್ತಾ? ಮಗಳು ಮನೆಯಿಂದ ಆಚೆ ಹೋದರೆ ಅವಳು ವಾಪಸ್ ಮನೆಗೆ ಬರೋವರೆಗೂ ಜೀವ ಡವಡವ ಅಂತ ಇರುತ್ತೆ. ಮದುವೆ ಮಾಡಿ ಕಳಿಸ್ಕೊಟ್ಟ ಮೇಲೆ ಅವಳು ಅತ್ತೆ ಮನೇಲಿ ಚೆನ್ನಾಗಿದ್ದಾಳು ಇಲ್ವೋ ಅಂತ ಪ್ರತಿದಿನ ಚಿಂತೆ ಆಗ್ತಾ ಇರುತ್ತೆ. ದುಡಿಯೋಕೆ ಹೋದ್ರಂತೂ ಯಾರಿಂದ ಏನು ತೊಂದರೆ ಆಗುತ್ತೋ ಅನ್ನೋ ಆತಂಕ ಕಾಡ್ತಾನೆ ಇರುತ್ತೆ. ಒಟ್ಟಿನಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟು ಸಾಕು. ಆದರೂ ನನಗೊಂದು ಡೌಟು ಭಗವಂತ, ಇಂಥ ವಿಕೃತ ಮನಸ್ಸಿರೋರ್ನ ನೀನು ಯಾಕೆ ಸೃಷ್ಟಿ ಮಾಡ್ತೀಯಾ? ಯಾವುದು ಹೇಗಿರಬೇಕು ಅದು ಹಾಗಿರದಿದ್ರೆ ಅದು ವಿಕೃತಿ, ಯಾವುದು ಹೇಗಿರಬೇಕು ಅದು ಹಾಗಿದ್ರೆ ಅದು ಪ್ರಕೃತಿ. ಯಾವ ಜೀವಿಯು ವಿಕೃತ ಮನಸ್ಸು ಹೊತ್ತು ಹುಟ್ಟಲ್ಲ ಶಿವಪ್ರಸಾದ್. ಅದು ಅವರ ಸಾಮಾಜಿಕ ಒತ್ತಡ, ವೈಯಕ್ತಿಕ ಜೀವನದಲ್ಲಾದ ಅನ್ಯಾಯಗಳು ವಿಕೃತ ಚಿಂತನೆ ಮಾಡುವಂತೆ ಪ್ರೇರೇಪಿಸುತ್ತವೆ. ಆದರೆ ಇನ್ನೂ ಕೆಲವರಿಗೆ ತಮ್ಮೊಳಗೆ ಹುಟ್ಟುವಂತಹ ದುರಾಸೆ, ದುರಾಭಿಮಾನ, ದುಶ್ಚಟಗಳು ವಿಕೃತ ಕೃತ್ಯವನ್ನು ಎಸಗುವಂತೆ ತಯಾರು ಮಾಡುತ್ತೆ. ನಿಜ ಭಗವಂತ, ನಾನು ನನ್ನ ಅಂತರಾತ್ಮದ ಮಾತು ಕೇಳದೆ ಹಣಕ್ಕೆ ಆಸೆ ಪಟ್ಟು ಆ ಸೀರಿಯಲ್ ಕಿಲ್ಲರ್ನ ಮನೆಗೆ ಕರ್ಕೊಂಬಂದ್ಬಿಟ್ಟೆ. ನನ್ನ ನಂಬಿರೋ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಿಡ್ತಾ ಇತ್ತು. ಆದರೆ ನೀನು ಅವ್ರನ್ನ ಕಾಪಾಡ್ಬಿಟ್ಟೆ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನೇನು ಮಾಡಿಲ್ಲ ಶಿವಪ್ರಸಾದ್. ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಂಡಿದ್ದು ಆ ಹೆಣ್ಮಕ್ಳೇ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಹೆಣ್ಣು ದೈವ ಸ್ವರೂಪಿಯೇ. ಆಕೆಗೆ ತುಂಬುವ ಆತ್ಮವಿಶ್ವಾಸ ಹಾಗೂ ನಂಬಿಕೆ ನೀವು ಕೊಡಬಹುದಾದ ಆಯುಧಗಳು ಹಾಗೂ ಶಕ್ತಿಗಳು. ಹೆಣ್ಣು ನೆರಳು ಕೊಡುವ ವೃಕ್ಷ, ಬೆರಳು ಹಿಡಿದು ನಡೆಸುವ ವಂಶವೃಕ್ಷ. ಹೆಣ್ಣು ಎನ್ನುವುದು ಜಗತ್ತನ್ನೇ ತೂಗುವಂತಹ ಪಟ್ಟ, ಮಮತೆಯಲ್ಲಿ ಮುಗಿಲು ಮುಟ್ಟುವಂತಹ ಬೆಟ್ಟ. ಮನೆಯನ್ನು ಸಾರಿಸುವವಳು ಅವಳೇ, ಪ್ರೀತಿಯನ್ನು ಸಾರುವವಳು ಅವಳೇ, ಸಂಸಾರಕ್ಕೆ ಕಣ್ಣು ಅವಳೇ, ಕಷ್ಟ ಬಂದಾಗ ಆ ಕಣ್ಣಿಗೆ ರೆಪ್ಪೆಯೂ ಅವಳೇ, ಕಾಡುವವಳು ಅವಳೇ, ಕಾಯುವವಳು ಅವಳೇ. ಅವಳು ಶಕ್ತಿಗೆ ಕಾಳಿ, ಮುಕ್ತಿಗೆ ಮಹಾಕಾಳಿ. ಯುಕ್ತಿ ನೀಡೋ ಪಾರ್ವತಿಯೂ ಅವಳೇ, ಮುಕ್ತಿಯ ಮೂಲಕ ಸದ್ಗತಿ ನೀಡುವವಳು ಅವಳೇ. ಮಾರಿಯೂ ಅವಳೇ, ಹೆಮ್ಮಾರಿಯೂ ಅವಳೇ. ಅವಳಿಲ್ಲದೆ ಉಳಿವಿಲ್ಲ, ಉಳಿತಾಯವೂ ಇಲ್ಲ. ಅವಳಿಲ್ಲದೆ ಸಹನೆ ಇಲ್ಲ, ಸನಿಹವೂ ಇಲ್ಲ. ಅವಳಿಲ್ಲದೆ ಗಮನವಿಲ್ಲ, ನಿರ್ಗಮನವೂ ಇಲ್ಲ. ಎಲ್ಲದಕ್ಕೂ ಹೆಣ್ಣು ಬೇಕೇ ಬೇಕು. ಎಲ್ಲವೂ ಹೆಣ್ಣಿನಿಂದಲೇ, ಹೆಣ್ಣಿಗಾಗಿಯೇ. ಅಂತಹ ಹೆಣ್ಣು ಅಬಲೆ ಅಲ್ಲ, ಅವಳು ಸಶಕ್ತಳು. ಅವಳು ಮುನಿಯುವವರೆಗೂ ಕಾಯದೆ, ಅವಳು ಮುನಿದು ಮಾರಿಯಾಗುವ ಮುನ್ನ ಅವಳಿಗೆ ಶರಣಾಗಿ. ಏಕೆಂದರೆ ಅವಳು ಹೊರೆಯನ್ನು ಹೊರುವವಳಲ್ಲ, ನಿಮ್ಮೆಲ್ಲರನ್ನೂ ಪೊರೆಯುವವಳು. ಗಿರಿ, ಆಫೀಸ್ಗೆ ಹೋಗಿ ಬರ್ತೀನಿ. ಹಾ, ಹುಷಾರು. ಹಾ ಸರ್, ಪೋಸ್ಟಾ? ಗಿರಿ, ನಮ್ಮನೆಗೆ ಯಾರು ಬಂದಿದ್ದಾರೆ ನೋಡ. ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಊರಿಂದ ಅಪ್ಪ ಅಮ್ಮ ಏನಾದ್ರು ಬಂದ್ರಾ? ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಬಂದಿರಬೇಕು. ಬಂದೇರಿ. ನೀವು ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಅಮ್ಮ, ಅಪ್ಪ? ಯಾರು ನೋಡುತ್ತಾ ಇದೆಯಾ? ಪೋಸ್ಟ್ ಮ್ಯಾನ ಬಂದಿರೋದು. ನೀವು ಕರೆದಿದ್ದು ನೋಡಿ ನಾನೆಲ್ಲೋ ಅಪ್ಪ ಅಮ್ಮನೇ ಬಂದ್ರೇನೋ ಅನ್ಕೊಂಡೆ. ಅಯ್ಯೋ ಗಿರಿ, ಅಪ್ಪ ಅಮ್ಮ ನೆಂಟ್ರಿಸ್ಟ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಪೋಸ್ಟ್ ಮ್ಯಾನು ಬರೋದೇ ಗ್ರೇಟ್ ಅಲ್ವಾ? ನಾವು ಚಿಕ್ಕ ವಯಸ್ಸಲ್ಲಿ ನಂಜನಗೂಡಲ್ಲಿ ಇರಬೇಕಾದ್ರೆ ಪೋಸ್ಟ್ ಮ್ಯಾನ್ ಹೋಗ್ತಾ ಇದ್ರೆ, ಅಣ್ಣ ನಮಗೆ ಲೆಟ್ರ್ ಬಂದಿದ್ಯಾ ಅಂತ ಕೇಳ್ತಾ ಇದ್ವಲ್ಲ, ಅದೊಂಥರ ಸಂಭ್ರಮ. ಓದಕ್ಕೆ ಬರ್ದೇ ಇರೋರು ಅವ್ರ ಲೆಟ್ರನ್ನ ನಮ್ಮ ಕೈಯಲ್ಲಿ ಓದಿಸೋರು. ಅವ್ರ ಸೀಕ್ರೆಟ್ ಎಲ್ಲ ನಮಗೆ ಗೊತ್ತಾಗ್ತಾ ಇತ್ತು. ಈಗ ಮಕ್ಕಳ ಮೊಬೈಲಲ್ಲಿರೋ ಪಿನ್ನೇ ಗೊತ್ತಿಲ್ಲ. UPI ಬಂದು ಮನಿ ಆರ್ಡರ್ನ ಕಿತ್ಕೊಳ್ತು, ಮೊಬೈಲ್ ಬಂದು ಪೋಸ್ಟ್ನ ಕಿತ್ಕೊಳ್ತು. ಅದಕ್ಕೆ ಇವರನ್ನು ನೋಡಿ ತುಂಬ ಎಕ್ಸೈಟ್ ಆಗ್ಬಿಟ್ಟೆ. ಸರ್, ಲೆಟರ್ ತಗೊಳ್ಳಿ. ಥ್ಯಾಂಕ್ ಯು. ಗಿರಿಜಾ, ವೈಫ್ ಆಫ್ ಶಿವಪ್ರಸಾದ್. ನನಗೆ ಬಂದಿದೆ ಲೆಟ್ರು? ಹೌದು, ಯಾರು ಬರ್ತಿರೋದು? ಏನು ಬರ್ತಿದ್ದಾರೆ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಯ್ಯೋ, ಏನ್ರಿ ಇದು? ಬರೀ ಓಂ ನಮಃ ಶಿವಾಯ ಅಂತಾನೆ ಬರ್ದಿದ್ದಾರೆ. ಹೋ,
21 ಬಾರಿ ಓಂ ನಮಃ ಶಿವಾಯ ಎಂದು ಬರೆದು 21 ಜನರಿಗೆ ಕಳುಹಿಸಿದರೆ ಶುಭ ಸುದ್ದಿ ದೊರಕುತ್ತದೆ. ಗಿರಿ, ಮೊದಲು ಈ ಪೋಸ್ಟ್ ಕಾರ್ಡ್ನ ಹರಿದು ಬಿಸಾಕು. 21 ಜನ ಕಳಿಸೋ ತಕ್ಷಣ ಶುಭ ಸುದ್ದಿ ಬರೋ ಹಾಗಿದ್ದಿದ್ರೆ ಈ ದೇಶದಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ID ಕಾರ್ಡು ಬಿಟ್ಟು ಬರೀ ಪೋಸ್ಟ್ ಕಾರ್ಡೇ ಇರ್ತಾ ಇತ್ತು. ಅಲ್ಲ, ಈ ಜನ ದೇವ್ರನ್ನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ? ಅಯ್ಯೋ, ನಿಮಗೆ ನಂಬಿಕೆ ಇಲ್ಲ ಅಂದರೆ ಬಿಡ್ರಿ, ನಾನು ಬರಿತೀನಿ. ಶುಭ ಸುದ್ದಿ ಬರುತ್ತೆ ಅಂತ ಹೇಳಿದ್ದಾರೆ, ಯಾಕೊಂದು ಪ್ರಯತ್ನ ಪಡಬಾರ್ದು? ಕಳ್ಕೊಳ್ಳೋದು ಏನಿದೆ? ಅದು ಅಲ್ಲದೆ ಬರೆದ್ರೆ ದೇವ್ರ ಜಪ ಮಾಡಿದ ಹಾಗೂ ಆಗುತ್ತೆ. ನಾನು ಬರಿತೀನಿ, ನೀವು ಆಫೀಸ್ಗೆ ಹೋಗಿ. ಏಯ್, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಹಾ, 21 ಸಲ ಆ ಶಿವನ ನಾಮಸ್ಮರಣೆ ಮಾಡೋದು ಎಂಥ ಸತ್ಕಾರ್ಯ. ಇದನ್ನ ಯಾರು ಕಂಡು ಹಿಡಿದ್ರೋ ಅವ್ರಿಗೆ ಆ ಭಗವಂತ ಒಳ್ಳೇದೇ ಮಾಡಲಿ. ಇದನ್ನ ಬರಿತಾ ಇದ್ರೆ ಜಗತ್ತೇ ಮರ್ತೋಗತ್ತೆ. ಎಲ್ಲ ದೈವೇಚ್ಛೆ. ನಾನು ಹಸ್ಕೊಂಡಿರ್ಬೇಕು ಅನ್ನೋದು ದೈವೇಚ್ಛೆ ನಮ್ಮ. ಅಯ್ಯೋ ಮಾವ, ಬಿಡ್ತು ಅನ್ನಿ, ನೀವೇ ಕಸ್ಕೊಂಡಿರ್ಬೇಕು. ಮನೆಯಲ್ಲಿ ಅಡುಗೆನೇ ಮಾಡಿಲ್ಲ ಅಂದಮೇಲೆ ಈ ಮುದುಕರಿಗೆ ಗಾಳಿನೇ ಗತಿ ಅಲ್ವೇನಮ್ಮ? ಅಯ್ಯೋ ಮಾವ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಎಲ್ಲಿದ್ದೀನಿ, ಏನು ಮಾಡಬೇಕು ಅನ್ನೋದೆಲ್ಲ ಮರ್ತೋಗಿತ್ತು. ದೇವ್ರ ಕಾರ್ಯದಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಮಾವ, ಈ ಲೆಟ್ರಲ್ಲಿ 21 ಸಲ ಓಂ ನಮಃ ಶಿವಾಯ ಅಂತ ಬರೆದು 21 ಜನರಿಗೆ ಕಳಿಸಿದ್ರೆ ಶುಭ ಸುದ್ದಿ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬರಿತಾ ಕೂತ್ಕೊಂಡೆ. ಇನ್ನೊಂದು ಸ್ವಲ್ಪ ಹೊತ್ತು ಮಾವ, ಬೇಗ ಮುಗಿಸಿ ನಿಮ್ಗೆ ಅಡುಗೆ ಮಾಡಿಕೊಡ್ತೀನಿ. ದೇವ್ರ ಕಾರ್ಯ ಅಲ್ವಾ, ಅರ್ಧಕ್ಕೆ ನಿಲ್ಲಿಸ್ಬಾರ್ದಲ್ಲ. ಪರವಾಗಿಲ್ಲ ಬಿಡಮ್ಮ, ನೀನೇನು ಯೋಚನೆ ಮಾಡಬೇಡ. 21 ಪತ್ರ ಬರಿಬೇಕು ಅಂತ ಹೇಳಿದಾರಲ್ಲ, ನೀನು ಎಷ್ಟು ಬರೆದಿದ್ಯಾ? ಈಗ 5 ಬರೆದಿದ್ಯಾ. 5ನೇ ಕಳಿಸು. 5 ಸಾಮಾನ್ಯ ಅಲ್ಲ ಕಣಮ್ಮ. ನೋಡು, ಪಂಚಭೂತಗಳು, ಪಂಚರತ್ನಗಳು, ಪಂಚ ಪಾಂಡವರು, ಪಂಚ ಪತಿವ್ರತೆಯರು, ಪಂಚ ಸರೋವರಗಳು, ಪಂಚ ತತ್ವಗಳು, ಪಂಚ ಸರೋವರಗಳು, ಎಷ್ಟು ಬೇಕಮ್ಮ? ಎಲ್ಲ ಪವಿತ್ರನೇ. ಆ 5ನೇ ಕಳಿಸು. ಅಯ್ಯೋ ಮಾವ, 21 ಬರಿಬೇಕು ಅಂತ ಹೇಳಿದ್ರು. ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ, 21 ಬರೆಯೋಣ ಅಂತ. ಒಂದು ವೇಳೆ ಜಾಸ್ತಿ ಆದರೂ ಕಡಿಮೆ ಅಂತೂ ಆಗಬಾರ್ದು ಅಂತ ಅಷ್ಟೆ. ನಿಮಗೆ ತುಂಬ ಹಸಿವಾಗ್ತಿದ್ರೆ ಹೇಳಿ, ಗೌರಿ ಹತ್ರ ಊಟ ತರೋದಕ್ಕೆ ಹೇಳ್ತೀನಿ. ಅಲ್ಲಮ್ಮ, ನೀನು ಮನೆಗೆ ಒಳ್ಳೇದಾಗಲಿ ಅಂತ ಮಾಡ್ತಿದ್ಯಾ. ನಾನು ಮಕ್ಕಳಾಗೆ ಹಸಿವು ಅಂತ ಕೂತ್ರಾಗತ್ತೇನಮ್ಮ? ಎಲ್ಲಿ ಒಂದು ಪೆನ್ ಕೊಡು, ನಾನು ನಿನ್ನ ಜೊತೆ ಕೂತ್ಕೊಂಡು ಬರ್ತೀನಿ. ಸಾಕ್ಷಾತ್ ಪರಮೇಶ್ವರನಿಗೆ ಪತ್ರ ಬರೆದಾಗತ್ತೆ, ಕೆಲಸನೂ ಬೇಗ ಮುಗಿಯುತ್ತೆ. ಸರಿ ಮಾವ, ಬನ್ನಿ ಕೂತ್ಕೊಳ್ಳಿ. ತಗೊಳಮ್ಮ. ತಗೊಳ್ಳಿ ಮಾವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಹಾ, ಗಿರ್ಜಮ್ಮ ಮಾಡ್ತಿಪ್ಪು ಪಕೋಡದ ಸ್ಮೆಲ್ ಮೂಗಿಂದ ಡೈರೆಕ್ಟ್ ಬ್ರೈನಿಗೆ ಹೊಡಿತಿತ್ತು. ಹೌದಾ? ಸಾಂಬಾರ್ ಪೌಡರ್ ತಗೊಂಬಂದು ಕೊಡ್ತೀನಿ, ಅದನ್ನು ಹೀಗೆ ಮೂಸಿ. ಗುಡ್ ಶಾಟ್. ಬೇಕಿತ್ತಲ್ಲ ಇದೆಲ್ಲ ನಿನಗೆ. ಯಜಮಾನ್ರೆ, ಗಿರ್ಜಮ್ಮ ಮಾಡೋದ್ ಪಕೋಡ ಸಿಕ್ಕತ್ತಂದ್ರೆ ಸಾಂಬಾರ್ ಪೌಡ್ರ್ ಏನು, ಚಿಲ್ಲಿ ಪೌಡ್ರೇ ಮೂಸ್ತೆ. ಕಾಶಿ ಅವರೇ, ನೀವು ಚಿಲ್ಲಿ ಪೌಡ್ರು, ಸಾಂಬಾರ್ ಪೌಡ್ರು ಯಾವುದನ್ನು ಮೂಸೋದು ಬೇಡ. ಇವತ್ತು ಮೆಣಸಿನ್ಕಾಯಿ ಖಾಲಿ ಆಗಿತ್ತು, ಅದಕ್ಕೆ ಬಜ್ಜಿ ಮಾಡೋಕ್ಕಾಗಲಿಲ್ಲ. ಬಿಸಿ ಬಿಸಿಯಾಗಿ ಈರುಳ್ಳಿ ಪಕೋಡ ಮಾಡಿದ್ದೀನಿ, ತಗೊಳ್ಳಿ. ಕೊಡಿ ಕೊಡಿ. ಅಮ್ಮ ಗಿರ್ಜಾ, ನನ್ನ ಕಡೆನೂ ಸ್ವಲ್ಪ ನೋಡಮ್ಮ. ಮಾವ, ಉಪ್ಪು ಹುಳಿ ಖಾರ ಎಲ್ಲ ಕಡಿಮೆ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂಥದ್ರಲ್ಲಿ ಪಕೋಡನಾ? ಬೇಡ ಮಾವ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಮತ್ತೆ ಅವನು ತಿಂತಿದ್ದಾನೆ. ಯಜಮಾನ್ರೆ, ನನ್ನ ಆರೋಗ್ಯ ಮಿತಿಮೀರಿ ಲಾಯ್ಕಿತ್ತು, ಅದಕ್ಕೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಬ ಅಂದಳಿ. ಅಪ್ಪ, ಗಿರಿ, ಓ ಕಾಶಿ ಗೌರಿ, ನೀವು ಇಲ್ಲೇ ಇದ್ದೀರಾ? ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಏನಪ್ಪ, ಕಿಕ್ ಹೊಡೆದು ಕೂಡಲೇ ಗಾಡಿ ಸ್ಟಾರ್ಟ್ ಆಯ್ತಾ, ಅಥವಾ ಆಫೀಸಿಂದ ಮನೆ ಬರೋವರೆಗೂ ಗಾಡಿ ಆಫ್ ಆಗಿದೆ ಬಂತ? ಅಪ್ಪ, ನಿನ್ ಲೆವೆಲಿಂದ ಆಚೆ ಬಂದು ಒಂಚೂರು ಯೋಚನೆ ಮಾಡಪ್ಪ. ಗಿರಿ, ನೀನಾದ್ರೂ ಹೇಳು. ಗಿಣಿಶಾಸ್ತ್ರದಲ್ಲಿ ಒಳ್ಳೇದಾಗತ್ತೆ ಅಂತ ಬಂತ, ಅಥವಾ ದೇವ್ರ ಬಲಗಡೆಯಿಂದ ಹೂ ಕೊಟ್ನ? ಕಾಶಿ ಗೌರಿ, ನೀವೇನಾದ್ರು ಗೆಸ್ ಮಾಡ್ತೀರಾ? ನಾನಂತೂ ಗೆಸ್ ಮಾಡೋದಿಲ್ಲ. ಬಿಸಿ ಈಟಿಂಗ್ ಪಕೋಡ. ಈ ಮನೇಲಿ ಯಾರು ನಂತರ ಯೋಚನೆ ಮಾಡೋದಿಲ್ಲಪ್ಪ. ಓಕೆ, ನಾನೇ ಹೇಳ್ತೀನಿ. ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚೆಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ನಮ್ಮ ಕಂಪನಿಯ ವತಿಯಿಂದ ನನಗೆ 2,000 ರೂಪಾಯಿ ಇನ್ಕ್ರಿಮೆಂಟ್ ಬಂದಿದೆ.
ನಿಜನಾ? ಸುಳ್ಳು ಹೇಳಕ್ಕೆ ಅವನೇನು ಕಾಶಿ ಏನಮ್ಮ. ಅವನು ಖುಷಿಯಿಂದಲೇ ಹೇಳ್ತಾ ಇದ್ದಾನೆ. ಶೋ, ನಿನ್ನ ದೇವ್ರು ಒಳ್ಳೇದು ಮಾಡ್ಲಪ್ಪ. ಬಾವಾ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ರೀ, ಇದೆಲ್ಲ ಹೇಗಾಯ್ತು ಅಂತ ಗೊತ್ತಾ? ನಾನು ಓಂ ನಮ ಶಿವಾಯ ಅಂತ 21 ಲೆಟರ್ ಬರೆದು 21 ಜನರಿಗೆ ಕಳಿಸಿದ್ನಲ್ಲ, ಅದಕ್ಕೆ ಗುಡ್ ನ್ಯೂಸ್ ಬಂದಿರೋದು. ದೇವ್ರ ದೊಡ್ಡವನು. ಎಂತ ಗಿರ್ಜಮ್ಮ, ಲೆಟರ್ ಬರೆದ್ರೆ ಗುಡ್ ನ್ಯೂಸ್ ಸಿಕ್ಕತ್ತಾ? ಹಾಗಿದ್ರೆ ನಾನು ಬರೀತೆ 21 521 ಲೆಟರ್ ಬರೀತೆ. ಕಾಣ್ತಾ ಇರಿ, ಈ ಸಲ ಡಬಲ್ ಪ್ರಮೋಷನ್ ಸಿಕ್ಕತ್ತ. ಹೆಂಗೆ? ಗ್ಯಾರಂಟಿ ಸಿಗುತ್ತೆ. ಯಾಕೆಂದ್ರೆ ಆ ಲೆಟ್ರಲ್ಲೇ ಬರ್ದಿರುತ್ತೆ ಗುಡ್ ನ್ಯೂಸ್ ಬಂದೇ ಬರುತ್ತೆ ಅಂತ. ಈಗ ನೋಡಿ, ನಮ್ಮ ಯಜಮಾನ್ರು ಇಷ್ಟು ವರ್ಷ ಕಷ್ಟಪಟ್ಟು ದುಡಿದ್ರು, ಇನ್ಕ್ರಿಮೆಂಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಇಷ್ಟು ವರ್ಷ ಇಲ್ಲದೆ ಇರೋ ಇನ್ಕ್ರಿಮೆಂಟ್ ಈಗ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಓಂ ನಮ ಶಿವಾಯ ಲೆಟ್ರೆ. ಅಕ್ಕ, ನಾನು ಬರಿತೀನಿ. ಮಕ್ಕಳಾಗತ್ತೆ ಅಲ್ವಾ? ಮಕ್ಕಳೇನಮ್ಮ, ಮಕ್ಕಳ ರಾಜ್ಯನೇ ಆಗ್ಬಿಡುತ್ತೆ. ಆದ್ರೆ ನನ್ನ ಸೊಸೆ ಬರೆದಾಗೆ ಭಯ ಭಕ್ತಿಯಿಂದ ಬರಿಬೇಕು, ಎಲ್ಲ ಒಳ್ಳೇದಾಗತ್ತೆ. ಸಾಕು ಸುಮ್ಮನೆ ರಪ್ಪ, ಇವಳು ಮಾಡಿ ಸಾಲದು ಅಂತ ಊರಿಗೆಲ್ಲ ಹಬ್ಸಿ. ಅಲ್ಲ, ನೀವ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಇದೆಲ್ಲ ಮೌಢ್ಯ. ಆಕ್ಚುಲಿ ಅಕಾರ್ಡಿಂಗ್ ರೀ ಏನಾದ್ರು ಮಾಡ್ಕೊಳ್ಳಿ. ಗಿರ್ಜಮ್ಮ, ಒಂದು ಪ್ಲೇಟ್ ಪಕೋಡ. ತಂದು ಏನ್ ಜನಾರಿ ಇವರು, ನಂಬಿಕೆಗಳನ್ನ ನಂಬ್ರಿ ಅಂದ್ರೆ ಮೂಢನಂಬಿಕೆಗಳನ್ನೇ ನಂಬ್ತೀವಿ ಅಂತಾರೆ. ಇವ್ರನ್ನೆಲ್ಲ ಹೇಗ್ ತಿದ್ದೋದು ಭಗವಂತ? ಶಿವಪ್ರಸಾದ್, ಭಗವಂತ, ಬರ್ದಿರೋ ಅಕ್ಷರನ ತಿದ್ದಬಹುದು, ಆದ್ರೆ ಎದೆಗೆ ಬಿದ್ದಿರೋ ಅಕ್ಷರನ ತಿದ್ದೋದು ಬಹಳ ಕಷ್ಟ. ಅರ್ಥ ಆಗ್ಲಿಲ್ಲ ಭಗವಂತ. ನಂಬಿಕೆ ಜೊತೆಗೆ ಮೂಢನಂಬಿಕೆನೂ ಹುಡ್ಕೊಂಡಿದೆ ಶಿವಪ್ರಸಾದ್. ಹೇಗೆ ಫಲ ಕೊಡೋ ಭೂಮಿಯಲ್ಲಿ ಬೆಳೆ ಜೊತೆಗೆ ಕಳೆನೂ ಹುಡ್ಕೊಂಡ ಹಾಗೆ. ಆ ಕಳೆನ ಕೀಳ್ಬೋದಲ್ಲ ಭಗವಂತ? ಅದನ್ನ ಯಾಕೆ ಬೆಳೆಯಕ್ಕೆ ಬಿಡ್ತಾ ಇದೆಯಾ ನೀನು? ಪ್ರತಿ ಸಾರಿ ಬರ್ತೀಯ, ಇದ್ರಲ್ಲಿ ನಂದೇನು ಇಲ್ಲ ಅಂತ ಹೇಳ್ತೀಯ. ಸಹಾಯ ಮಾಡು ಅಂತ ಕೇಳಿದ್ರೆ ನಾನು ಮಾಡಲ್ಲಪ್ಪ ಅಂತ ಹೇಳ್ತೀಯ. ನಾವ್ ಏನ್ ಮಾಡ್ಬೇಕು ಭಗವಂತ? ಭಗವಂತ, ನಾನು ನಂಬಿಕೆಗಳನ್ನ ನಂಬ್ತೀನಿ, ಆದ್ರೆ ಮೂಢನಂಬಿಕೆಗಳನ್ನ ಖಂಡಿತ ನಂಬಲ್ಲ, ಪಾಲಿಸೋದು ಇಲ್ಲ, ನಮ್ಮ ಮನೆಯವ್ರಿಗೂ ಪಾಲಿಸಕ್ ಬಿಡಲ್ಲ. ಹಾಗಾದ್ರೆ ಹೋಗಿ ತಡಿ. ತಡೆದ್ರೆ ಕೇಳ್ತಾರ ಭಗವಂತ? ನೀನೇ ನೋಡಿದ್ಯಲ್ಲ, ನನಗೆ ಇಂಕ್ರಿಮೆಂಟ್ ಬಂದಿರೋದೇ ಇವ್ರು ಲೆಟರ್ ಬರ್ದಿರೋದಕ್ಕೆ ಅನ್ನೋ ತರ ಹೇಳ್ತಿದ್ದಾರೆ. ಅಲ್ಲ ಭಗವಂತ, ಶ್ರಮ ಪಟ್ರೆ ಬದುಕು ಬಂಗಾರ ಆಗುತ್ತೆ ಅಂತ ನೀನೇ ಹೇಳಿದ್ಯಾ. ಈ ಮೂಢನಂಬಿಕೆಯಿಂದ ಬದುಕು ಬೆಳೆಯುತ್ತಾ, ನಾಶ ಆಗಲ್ವಾ? ಹಂಗ್ ನೋಡಕ್ ಹೋದ್ರೆ ಇದಕ್ಕೆಲ್ಲ ನೀನೇ ಕಾರಣ. ನಾನಾ? ಹೇಗೆ? ನೀನು ಸೃಷ್ಟಿಕರ್ತ ಭಗವಂತ. ಸಮಸ್ಯೆನೂ ನೀನೇ ಸೃಷ್ಟಿ ಮಾಡ್ತೀಯ, ಆ ಸಮಸ್ಯೆಯಲ್ಲಿ ಮನುಷ್ಯ ಸಿಕ್ಕಾಕೊಳ್ಳೋ ಹಾಗೂ ನೀನೇ ಮಾಡ್ತೀಯ, ಕಡೆಗೆ ಮನುಷ್ಯನೂ ದೂಷಿಸ್ತೀಯ. ತಪ್ಪಲ್ವಾ ಇದು? ಲೆಟರ್ ಕಳಿಸಿದ್ದು ನಾನಾ? ಇದನ್ನ ಇಷ್ಟೇ ಜನರಿಗೆ ಇಷ್ಟೇ ಬಾರಿ ಬರೆದು ಕಳಿಸ್ಬೇಕು ಅಂತ ಹೇಳಿದ್ ನಾನಾ? ಇದನ್ನ ಕಳ್ಸಿದ್ರೆ ನಿಮ್ಮೆಲ್ರಿಗೂ ಒಳ್ಳೆ ಸುದ್ದಿ ಸಿಗುತ್ತೆ ಅಂತ ಹೇಳಿದ್ ನಾನಾ? ಹೇಳು ಶಿವಪ್ರಸಾದ್. ನೀನಲ್ಲ ಭಗವಂತ, ನಾವುಗಳೇ. ಏನೂ ತಪ್ಪು ಮಾಡದೆ ನಾನು ಯಾಕೆ ಈ ಆರೋಪನ ಹೊರಲಿ? ಅಯ್ಯೋ ಭಗವಂತ, ನಾನು ನಿನ್ ಮೇಲೆ ತಪ್ಪೊರಿಸ್ತಾ ಇಲ್ಲ. ಇರ್ಲಿ ಶಿವಪ್ರಸಾದ್, ನೀವು ನನ್ನ ತಲೆ ಮೇಲೆ ಜಟೆನ ಹೊರಿಸಿದ್ರಿ, ನಾನು ಸುಮ್ಮನಿದ್ದೆ. ಗಂಗೆನ ಕೂರ್ಸಿದ್ರಿ, ನಾನು ಸುಮ್ಮನಿದ್ದೆ. ಚಂದ್ರನ್ನ ಕೂರ್ಸಿದ್ರಿ, ನಾನು ಸುಮ್ಮನಿದ್ದೆ. ಈಗ ಆರೋಪನ ಹೊರಿಸ್ತಾ ಇದ್ದೀರಾ. ಈಗಲೂ ಸುಮ್ಮನಿರ್ತೀನಿ ಶಿವಪ್ರಸಾದ್. ಭಕ್ತರು ಏನೇನು ಹೇಳಿದ್ರು ಒಪ್ಕೊಂಡು ಹಾಕೊಳ್ಳೋದು ನನ್ನ ಗುಣ ಅಲ್ವಾ? ಅಯ್ಯೋ ಭಗವಂತ, ಯಾಕೆ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತಾ ಇದೆಯಾ? ನಾನು ಏನೋ ಫ್ರಸ್ಟ್ರೇಷನಲ್ಲಿ ಹೇಳ್ಬಿಟ್ಟೆ, ತಪ್ಪಾಯ್ತು. ಇದನ್ನೆಲ್ಲ ತಡೆಯೋಕ್ಕಾಗಲ್ವಲ್ಲ ಅನ್ನೋ ನೋವಿದೆ ನನಗೆ. ತಡಿಲೇಬೇಕು ಶಿವಪ್ರಸಾದ್. ಸ್ವಚ್ಛತೆ ಮೊದಲು ನಿಮ್ಮ ಮನೆಯಿಂದನೇ ಆರಂಭವಾಗಲಿ. ಅದು ಸರಿ ಭಗವಂತ, ಆದರೆ ನನಗೊಂದು ಡೌಟು. ಕೇಳು ಶಿವಪ್ರಸಾದ್. ನಾನೇನೋ ಮಾಡಕ್ ಹೋಗಿ ಜನರ ನಂಬಿಕೆಗೆ, ಭಾವನೆಗಳಿಗೆ ಧಕ್ಕೆ ಆಗ್ಬಿಡುತ್ತೇನೋ ಅಂತ. ಮನುಕುಲದ ಉದ್ಧಾರಕ್ಕಾಗಿರೋ ಯಾವುದೇ ಕೆಲಸನ ತಡಿಬಾರಬಾರದು. ಆದ್ರೆ ಮೌಢ್ಯದಿಂದ ಮನುಕುಲದ ಅರಿವಿನ ನಾಶವಾಗ್ತಿದೆ. ಅದನ್ನು ತಿಳಿಸಿ ಹೇಳಿ ತಡೆಯೋದ್ರಿಂದ ಯಾವುದೇ ತಪ್ಪಿಲ್ಲ. ಈ ಕೆಲಸ
ನಿನ್ನಿಂದನೇ ಆರಂಭವಾಗಬೇಕು. ಖಂಡಿತ ಭಗವಂತ. ಮೂಢನಂಬಿಕೆಗಳನ್ನು ಮೌಢ್ಯಗಳನ್ನು ನಮ್ಮ ಮನೆಯಿಂದನೇ ತಡಿಬೇಕು ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲು ಅರಿವನ್ನು ಮನದೊಳಗೆ ಕಾಣು, ನಂತರ ಜಗತ್ತಿಗೆ ನೀಡು. ಒಳಿತು ಇಲ್ಲಿಂದಲೇ ಆರಂಭವಾಗಲಿ. ಆಯಿತು ಭಗವಂತ. ಗಿರಿ, ಆಫೀಸ್ಗೆ ಹೋಗಿ ಬರ್ತೀನಿ. ರೀ, ಊಟದ ಬಾಕ್ಸ್ ತಗೊಳ್ಳಿ. ಹಾಂ. ಹಾ ಏನು ಗಿರಿ ಘಮ ಘಮ ಅಂತ ಇದೆ, ಏನು ವಿಶೇಷ? ರೀ, ನಿಮಗೆ ಇನ್ಕ್ರಿಮೆಂಟ್ ಬಂತಲ್ವಾ, ಅದೇ ಖುಷಿಗೆ ಜಾಸ್ತಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಕೇಸರಿ ಬಾತ್ ಮಾಡಿದ್ದೀನಿ. ರಿಯಲ್ ಕೇಸರಿ ಹಾಕಿದ್ದೀನಿ, ಕಲರ್ ಅಲ್ಲ. ಆಮೇಲೆ ಜಾಸ್ತಿ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಒಂದು ಬಾಕ್ಸ್ ಪೂರ್ತಿ ತರಕಾರಿ ಹೋಳೆ ಹಾಕಿಟ್ಟಿದ್ದೀನಿ. ಆಹಾ ಗಿರಿ, ನಿನಗಿಂಥ ಒಳ್ಳೆ ಬುದ್ಧಿ ಮೊದಲಿಂದನೂ ಇತ್ತು, ಆದರೆ ಇದ್ದಕ್ಕಿದ್ದಾಗ ಇವಾಗ ಯಾಕೆ ಬಂತು? ಹೇಳಿದ್ನಲ್ಲ, ನಿಮ್ಗೆ ಇನ್ಕ್ರಿಮೆಂಟ್ ಆಯ್ತಲ್ಲ, ಏನು ಸ್ಪೆಷಲ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಇವತ್ತು ಮಾಡಿದೆ. ಗಿರಿ ಇಲ್ಲಲ್ಲೂ ಗಿರಿ, ಇನ್ಕ್ರಿಮೆಂಟು ಬರೀ ಸಂಬಳದಲ್ಲಿ ಮಾತ್ರನಾ? ಇನ್ಕ್ರಿಮೆಂಟು ಲವಲ್ಲೂ ಯಾಕೆ ಆಗಬಾರ್ದು? ಇನ್ಕ್ರಿಮೆಂಟ್ ಲವಲ್ ಆಗಿದ್ದಕ್ಕೆ ಪ್ರಾಣಿ ಜೊತೆ ಸ್ಕಂದನು ಭೂಮಿಗೆ ಬಂದ. ಅದೇ ಆ 2 3 ಯಾಕೆ ಆಗಬಾರ್ದು? ನೀವು ಯಾಕೀಗ ಆಫೀಸ್ಗೆ ಹೋಗ್ಬಾರ್ದು? ನಾಟ್ ಬಾಯ್ ಬಾಯ್. ಸರ್, ಪೋಸ್ಟ್ಗಳು. ಪೋಸ್ಟ್ಗಳು ಏನಪ್ಪ? ಹೋದ್ ಸರಿ ಬಂದಾಗ ಪೋಸ್ಟ್ ಅಂದ್ರೆ ಇವತ್ತು ಪೋಸ್ಟ್ಗಳು ಅಂತ ಹೇಳ್ತಾ ಇದೆಯಾ? ನೀನೇನಾದರೂ ನಮ್ಮ ಮಾಲೂರು ಬಾಬುಗಳ ಕಸಿನಾ? ನಾನು ಯಾರ ಕಸಿನೂ ಅಲ್ಲ ಸರ್. ನಿಮ್ಮ ಮನೆಗೆ 21 ಪೋಸ್ಟ್ ಬಂದಿತ್ತು, ಅದಕ್ಕೆ ಪೋಸ್ಟ್ಗಳು ಅಂದೆ. 21 ಪೋಸ್ಟ್ಗಳ? ಗಿರೇ ಗಿರೇ, ಹಾ ಬಂದೆ. ಏನಾಯ್ತ್ರಿ? ನಮ್ಮ ಮನೆಗೆ 21 ಪೋಸ್ಟ್ಗಳು ಬಂದಿದೆಯಂತೆ. 21 ಪೋಸ್ಟ್ಗಳ? ಹೌದು ಮೇಡಮ್, ಎಲ್ಲದರಲ್ಲೂ ಓಂ ನಮಃ ಶಿವಾಯ ಅಂತಾನೆ ಬರ್ದಿದೆ. ತಗೊಳ್ಳಿ. ಅಲ್ಲ ಗಿರಿ, 2 3 ಯಾಕೆ ಆಗಬಾರ್ದು ಅಂತ ಕೇಳಿದ್ದಕ್ಕೆ ನಾಚ್ಕೊಂಡು ಆಫೀಸ್ಗೆ ಹೋಗಿ ಅಂತ ಹೇಳಿದೆ. ಇಲ್ಲಿ 1ನ 21 ಮಾಡಿದ್ಯಲ್ಲ, ಇದು ಯಾವ ಲೆಕ್ಕ? ನಾನು ಯಾರ್ಯಾರಿಗೆ ಬರ್ದು ಕಳ್ಸಿದ್ನೋ ಅವರೆಲ್ಲ ನನಗೆ ವಾಪಸ್ ಬರ್ದು ಕಳ್ಸಿದ್ದಾರೆ. ಕರ್ಮ. 1 21 ಆಗಿದೆ. ನಾನು ಅವತ್ತೇ ಹೇಳಿದೆ ಹರಿದು ಬಿಸಾಕು ಅಂತ. ನನ್ನ ಮಾತು ಕೇಳಿದ್ಯಾ? ಈಗ 21 × 21 ಅಂದಾಜು 500 ಕಾರ್ಡ್ ಬರೀಬೇಕಾಗುತ್ತೆ. ನಿನಗೆ ಬುದ್ಧಿ ಹೇಳ್ತೀನಲ್ಲ, ಕೇಸರಿ ಬಾತ್ ಮಾಡಿಕೊಟ್ಟಿದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ರೀ, 21 ಬರ್ದಿದ್ದಕ್ಕೆ ಇನ್ಕ್ರಿಮೆಂಟ್ ಸಿಕ್ತು. 500 ಏನಾದರೂ ಬರೆದ್ರೆ ಪ್ರಮೋಷನ್ ಗ್ಯಾರಂಟಿ. ಇವಾಗಲೇ ಬರಿತೀನಿ. ಆದರೆ ಯಾರ್ಯಾರ ಅಡ್ರೆಸ್ಸಿಗೆ ಕಳಿಸ್ಬೇಕು ಅನ್ನೋದೇ ಕನ್ಫ್ಯೂಷನ್. ರೀ ರೇ 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 ಯಾ ಹೊರಟೇ ಬಿಟ್ರಾ? ನೀವು ನಂಬಲಿಲ್ಲ ಅಂದರೆ ಏನಾಯ್ತು, ನಾನು ನಂಬ್ತೀನಿ. ಆದರೆ ಅಡ್ರೆಸ್ಸಿಗೆ ಏನು ಮಾಡಲಿ? Nonsense idiot, rascal, nalike. ಸರ್, Shut up. You irresponsible idiot. ಸರ್ ಯಾಕೆ ಸರ್ ಬೈತಾ ಇದ್ದೀರಾ? Shut up ಅಂದ್ರೆ ಬಾಯಿ ಮುಚ್ಚು ಅಂತ ಅರ್ಥ. ಮಾನ ಮರ್ಯಾದೆ ಇಲ್ವೇನೆ ನಿನ್ಗೆ? ಇದೆ ಸರ್. ನಾಚಿಕೆ ಆಗ್ಬೇಕು ಈ ಮಾತು ಹೇಳೋದಕ್ಕೆ. ಸರ್, ನೀವು ನನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಸರ್? ಈ ಆಫೀಸ್ ನಲ್ಲಿ ನಿನ್ನ ಟಾರ್ಗೆಟ್ ಮಾಡೋದಲ್ಲ, ಇನ್ಯಾರ ಟಾರ್ಗೆಟ್ ಮಾಡೋದು? ಏನಾದ್ರೂ ಎಡಬಟ್ ಮಾಡ್ಕೊಂಬಾರ್ದು, ಆಮೇಲೆ ಗುಮ್ಮಂತರ ನಿಂತ್ಕೊಂಡ್ಬಿಡೋದು. ಬರೀ ಇದೇ ಆಗೋಯ್ತು. ಯೋ 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 ಏನೇ ಅದು? ನನಗೆ ಗೊತ್ತು ಸರ್, ನಾನು ಹೇಳೋದಿಲ್ಲ. ಮರ್ಗಿ ಏನದ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಅದೇ. ಅಯ್ಯೋ ಮಾರ್ಗಿ ಮೇಡಮ್, ನಾನೇ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನೀವ್ ಯಾಕೆ ಅವ್ರಿಗೆ ಬೈತಾ ಇದ್ದೀರಾ? ಓವರ್ ಸ್ಮಾರ್ಟಾ? ಮಾರ್ಗಿ ನನಗ್ ಬೈದಿದ್ದಲ್ಲ, ನಾನ್ ಮರ್ತಿದ್ ಬೈಗಳನ್ನ ನೆನಪು ಮಾಡಿದ್ದು ಅಲ್ವಾ ಮಾರ್ಗಿ? ಇರ್ಬೋದು ಸರ್, ಆದ್ರೆ ಶಿವ ಸರ್ಗೆ ಯಾಕೆ ಬೈತಿದ್ದೀರಾ ಅಂತ ಹೇಳಿದ್ರೆ ಅವ್ರು ಅದನ್ನ ಕರೆಕ್ಟ್ ಮಾಡ್ಕೊಳ್ತಾರೆ. ಲೆಟರ್ ಬಂದಿದೆ ನನಗೆ, ಅದನ್ನ ನೋಡಿ ನನಗೆ ತಲೆ ಕೆಟ್ಟೋಗಿದೆ. ಲೆಟರ್ ಬಂದೇ ಬಿಡ್ತಾ ಸರ್? ಸರ್, ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ತಲೆ ಕೆಟ್ಟವ್ರ ಥರ ಆಡ್ತೀರಾ. ಡಬ್ಬಾ ನನ್ನ ಮಗ ಅಂತ ಸುಮಾರು ಜನ ಸುಮಾರು ಸಲ ನನ್ನ ಮುಂದೆನೇ ಮಾತಾಡಿದ್ದಾರೆ ಸರ್. ಆದರೆ ಬೈಯೋರಿರೋದೆ ಬೆಳೆಯೋಕ್ಕಲ್ವಾ ಸರ್?
ಎನಿವೇಸ್ ನಿಮಗೆ ಲೆಟರ್ ಬಂದಿರೋದು ಕೇಳಿ ನಂಗೆ ತುಂಬಾ ಸಂಕಟ ಆಗ್ತಾ ಇದೆ ಸರ್. ಸರ್ ಯು ಡೋಂಟ್ ವರಿ ಸರ್, ಬಾಸ್ ಹತ್ರ ನಾವು ಮಾತಾಡ್ತೀವಿ ಸರ್. ನಿಮ್ಮನ್ನ ಈ ಆಫೀಸಲ್ಲಿ ಖಂಡಿತ ಉಳಿಸ್ಕೊಳ್ತೀವಿ ಸರ್. ಯು ಆರ್ ಅವರ್ ಬಿಲವೆಡ್ ಮ್ಯಾನೇಜರ್. ಅದಲ್ಲಯ್ಯ, ಬಾಸು ನನಗೆ ಕೆಲಸದಿಂದ ತೆಗಿತೀನಿ ಅಂತ ಲೆಟರ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ದ? ನಾನು ಹೇಳ್ತಿರೋದು ನಿನ್ನ ಹೆಂಡತಿ ಗಿರಿಜಾ ಅವರು ನನಗೆ ಬರ್ದಿರೋ ಲೆಟರ್ ಬಗ್ಗೆ. ದಿಸ್ ಇಸ್ ಟೂ ಬ್ಯಾಡ್, ಟೂ ವರ್ಸ್ಟ್. ಸರ್, ನನ್ನನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರೆ ಓಕೆ, ನನ್ನ ಫ್ಯಾಮಿಲಿನ ಟಾರ್ಗೆಟ್ ಮಾಡಿದ್ರೆ ನನ್ನ ಮನುಷ್ಯನೇ ಆಗಿರಲ್ಲ. ಶಿವು ಸರ್, ಸ್ವಲ್ಪ ಸುಮ್ಮನೆ ಇರಿ. ಡಿಯಲ್, ಅದೇನ್ ಲೆಟ್ರು ಏನು ಅನ್ನೋದು ಸ್ವಲ್ಪ ಬಿಡ್ಸ್ ಹೇಳಿ. ಏನ್ರಿ ಬಿಡ್ಸ್ ಹೇಳೋದು? ಇಲ್ಲ ನೋಡ್ರಿ ಲೆಟ್ರು. ರೇ, ನಿಮ್ಮ ಹೆಂಡತಿ ಗಿರಿಜಾ ಅವರು 21 ಸಲ ಓಂ ನಮ ಶಿವಾಯ ಅಂತ ಬರ್ದು ಕಳಿಸಿದ್ದಾರೆ. ಇದು ನಾನು 21 ಸಲ ಓಂ ನಮ ಶಿವಾಯ ಅಂತ ಬರ್ದು 21 ಜನಕ್ಕೆ ಕಳಿಸ್ಬೇಕಂತೆ. ನನಗೆ ಬೇಜಾರಾಗಿದೆ ಇದಕ್ಕಲ್ಲ. ನಿನ್ನ ಹೆಂಡತಿ ಗಿರಿಜಾ ಅವರು ಇದನ್ನ ಇಗ್ನೋರ್ ಮಾಡಿದ್ರೆ ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ ಬರ್ದಿದ್ದಾರೆ. ನನಗೆ ಭಯ ಆಗಲ್ವಾ? ಮೊದ್ಲೇ ನನಗೊಂದು ಹೆಂಡತಿ ಒಂದ್ ಸಂಸಾರ, ಎದೆಯಲ್ಲಿ ಪುಕ ಪಕ ಅಂತ ಭಯ ಆಗುತ್ತೆ. ಇಟ್ಸ್ ರಾಂಗ್ ಸರ್. ಎದೆ ಡಬಡವ ಅಂತ ಹೊಡ್ಕೊಳುತ್ತೆ. ಇಷ್ಟು ದಿನ ನೀನ್ ಪ್ರಾಬ್ಲಮ್ ಕೊಡ್ತಿದ್ದೆ, ಈಗ ನಿನ್ನ ಹೆಂಡತಿರು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಇನ್ನೊಂದ್ಸರಿ ಲೆಟರ್ ಬರಬೇಕು, ನಿನ್ನ ಮನೆ ಕಳಿಸ್ಬಿಡ್ದೆ. ಡಿಯಲ್, ಕೂಲ್ ಕೂಲ್ ಡಿಯಲ್, ಕೂಲ್, ರಿಲ್ಯಾಕ್ಸ್, ಕೂಲ್. ಸರ್ ಸರ್ ಏನೇ ಸರ್, ನೀವು ತಿಳಿದವರು, ಅನುಭವಿಸ್ತರು, ಇಂಥದನ್ನೆಲ್ಲ ನೀವು ನಂಬ್ತೀರಾ ಸರ್? ನನ್ನ ಕೇಳಿದ್ರೆ ಒಂದು ಸಜೆಷನ್ ಇದೆ ಸರ್, ಇಂಥದನ್ನೆಲ್ಲ ಇಗ್ನೋರ್ ಮಾಡಿ ಸರ್. ಡಿಯಲ್, ರಿಲ್ಯಾಕ್ಸ್, ಕೂಲ್ ಕೂಲ್. ಶಿವು ಸರ್, ನೀವು ಹೊರಡಿ, ನಾನು ಮಾತಾಡ್ತೀನಿ.